ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ರಾಜು ತಾಳಿಕೋಟಿ ಈ ಹೆಸರು ಕೇಳಿದ್ರೆ ಸಾಕು, ಎಲ್ಲರಿಗೂ ಒಂದು ಸ್ಮೈಲ್, ಒಂದು ನಗು ಬಂದು ಹೋಗಿಬಿಡ್ತದೆ. ಆ ವ್ಯಕ್ತಿ ಈಗ ನಮ್ಮ ಮಧ್ಯದಲ್ಲಿಲ್ಲ ಅನ್ನೋದು ನೋವು ಅಂತ ಹೇಳಬೇಕಾಗ್ತದೆ. ಅದು ಬಿಟ್ಟು ಬೇರೆ ಮಾತಿಲ್ಲ, ಬೇರೆ ಶಬ್ದವೂ ಇಲ್ಲ. ರಾಜು ತಾಳಿಕೋಟಿ ಅದು ಇನ್ನುಳಿದ ಅನೇಕ ದಿಗ್ಗಜ ನಟರು, ಹಾಸ್ಯ ನಟರು ಇವತ್ತು ನಮ್ಮ ನಡುವೆ ಇಲ್ಲ. ಆದರೂ ಅವ್ರ ಹಾಸ್ಯ ನಮ್ಮ ಜೊತೆಗದ. ಯಾಕಂದ್ರೆ ಒಬ್ಬರು ನಗಿಸೋದು ಸ್ವಲ್ಪ ಮಾತಲ್ಲ. ಬದುಕಿನಲ್ಲಿ ಅತಿ ಮುಖ್ಯವಾದ ಕ್ಷಣ ಯಾವುದಿದ್ರೆ ಅದು ನಗೋದು. ಯಾಕೆಂದರೆ ಸಂತೋಷ ಅಥವಾ ಈ ಜೀವನದ ಮುಖ್ಯ ಗುರಿ ಸಂತೋಷವಾಗಿರೋದು, ನಗುತ್ತಾ ಇರೋದು. ಇಂಥ ದಿಶೆಯಲ್ಲೇ ನಗುವಿನ ಕೆಲಸವನ್ನು ತಮ್ಮ 4ನೇ ವರ್ಷದಿಂದ ಮತ್ತು ತಮ್ಮ 7ನೇ ವರ್ಷದಿಂದ ಆರಂಭ ಮಾಡಿದಂಥ ಈ ವ್ಯಕ್ತಿ ಒಂದು ನಾಟಕ ರಂಗದಲ್ಲಿ ದಿಗ್ಗಜ, ಅದರಲ್ಲಿ ಎರಡು ಮಾತಿಲ್ಲ. ಅವರ ಅನುಭವ, ಅವರ ನೋವು, ಅವ್ರ ಸಂಕಟ, ಅವ್ರನ್ನ ಭಾಳ ಎತ್ತರಕ್ಕೆ ಹೋದ್ರು. ಕಡೆಗೆ ಡಾಕ್ಟ್ರೇಟ್ ಪದವಿನೂ ಸಿಕ್ತು ಅವ್ರಿಗೆ. ರಾಜ್ಕುಮಾರ್ ಅವ್ರಿಗೆ ಸಿಕ್ಕಿದ್ದು ನಾವು ಕೇಳಿದ್ವಿ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ. ಅದೇ ರೀತಿಯಾಗಿಲ್ಲ ನಮ್ಮ ರಾಜು ತಾಳಿಕೋಟಿ ಅವರಿಗೂ ಸಹಿತ ಕೇವಲ 4ನೇ ಕಲಿತಂಥ ಇವ್ರಿಗೂ ಸಹ ಡಾಕ್ಟರ್ ಪದವಿಯನ್ನು ಕೊಟ್ಟಿದ್ದನ್ನು ನಾವು ನೆನಪಿಸ್ಕೋಬೇಕಾಗ್ತದೆ. ಕಾರಣ ಅವರಲ್ಲಂಥ ಒಂದು ಶಕ್ತಿ, ವ್ಯಕ್ತಿತ್ವ ಇತ್ತು. ಅವ್ರನ್ನ ನೋಡಿದರೆ ಸಾಕು, ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದರೆ ಸಾಕು, ನನಗೂ ಸಹಜವಾಗಿ ಬರ್ತಾಯಿತ್ತು. ಅವರು ತಮ್ಮ ಜೀವನದಲ್ಲಿ ನಗ್ತಾನೆ ಬದುಕು ಮಾಡಿದಂಥವ್ರು, ಜೀವನದಲ್ಲಿ ಸರಿಯೋ ತಪ್ಪೋ 2 ಮದುವೆ ಆದಂಥವ್ರು, ಅವ್ರ ಜೊತೆಗೆ ಒಳ್ಳೆಯ ಬದುಕನ್ನು ಕೊಟ್ಟಂಥವ್ರು.